ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ಲೋ ಕೂತಿರ್ತೀವಿ ಹಿಂದೂಗಳು, ಕೆಲವೇ ಬೆರಳಿಕೆಯಷ್ಟು ಹಿಂದೂಗಳು ಇವ್ರ ಮಂತ್ರಿಗಳಲ್ಲಿ ಈ ಜಾಗ ಎಲ್ಲ ನಮ್ಮದು ಅಂತ ಕ್ಲೈಮ್ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ನಮ್ಮ ದೇಶದ ಅಖಂಡತೆ ಮತ್ತು ಏಕತೆ ಒಂದಾಗಿದೆ, ಯುದ್ಧ ಮಾಡ್ದೇನೆ ಒಂದಾಗಿದೆ ಅಂತಂದರೆ ಮಂತ್ರ ಹೇಳ್ತಕ್ಕಂಥ ಇಂಥ ಜನಾಂಗಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇದಲ್ಲದೆ ಬನ್ನಿ, ಇನ್ನು ಮಂತ್ರದಲ್ಲಿ ಹೇಳ್ತೀವಿ, ಪುರಿ ದ್ವಾರಾವತಿ ಚೈವ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತದಾಯಿ ಮೋಕ್ಷದಾಯಿಕ ಅಂತ. ಅಂದರೆ ದೇಶದಲ್ಲಿರ್ತಕ್ಕಂಥ ಪವಿತ್ರವಾದ ಸ್ಥಳಗಳು. ಪುರಿ ಅಂತಂದರೆ ನೋಡಿ, ಒರಿಸ್ಸಾದಲ್ಲಿದೆ, ಉತ್ತರ ಪ್ರದೇಶದ್ದು ಹೇಳ್ತೀವಿ, ಮಧ್ಯಪ್ರದೇಶದ್ದು ಹೇಳ್ತೀವಿ, ಚೆನ್ನೈದು ಹೇಳ್ತೀವಿ, ಕೇರಳದ್ದು ಹೇಳ್ತೀವಿ. ಹೀಗೆ ದೇಶದ ಅಖಂಡತೆ ಮತ್ತು ಸಮಗ್ರತೆಯನ್ನು ನಾವೇನು ಮಾಡ್ತೀವಿ, ಒಂದು ಮಾಡೋದಕ್ಕೋಸ್ಕರ ಮಂತ್ರಿಗಳಲ್ಲಿ ಹೇಳ್ತೀವಿ. ಇದು ನಾವು ಕ್ಲೇಮ್ ಮಾಡೋದ್ರಿಂದ ನಾವು ಯುದ್ಧಕ್ಕೆ ಹೋಗೋದಿಲ್ಲ. ಏನಾಗುತ್ತೆ, ಯುದ್ಧಕ್ಕೆ ಹೋಗದೇನೆ ಎಲ್ಲೋ ಕೂತ್ಕೊಂಡು ನಾವು ಜೋರಾಗಿ ಪಡಿಸೋದ್ರಿಂದ ಏನಾಗುತ್ತೆ, ನಮ್ಮ ಅಖಂಡತೆ ಮತ್ತು ಏಕತೆ ನಾವು ಇಷ್ಟು ವೈವಿಧ್ಯತೆ ಇದ್ರೂ ನಮ್ಮ ದೇಶ ತುಂಡಾಗಿಲ್ಲ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಇರೋಷ್ಟು ಜನಸಂಖ್ಯೆ ಅಷ್ಟೇ ಇಡೀ ಯುರೋಪಲ್ಲಿರೋದು. ಅವರು 27ಕ್ಕಿಂತ ಜಾಸ್ತಿ ದೇಶಗಳಿದಾಗಿದ್ದಾರೆ. ಅವರು ಜರ್ಮನಿ, ಫ್ರಾನ್ಸು, ಸ್ವಿಟ್ಜರ್ಲೆಂಡು, ಇಟಲಿ ಮತ್ತು ಇಂಗ್ಲೆಂಡು, ಸ್ಪೇನು, ಏನೇನೋ ಆಗಿದ್ದಾರೆ. ಅವರು 27 ದೇಶ ಆಗಿದೆ. ಅವ್ರಿಗೆಲ್ಲ ಜನಸಂಖ್ಯೆ ಸೇರಿದ್ರು ಕರ್ನಾಟಕ ಜನಸಂಖ್ಯೆ ಆಗಲ್ಲ. ಯಾಕೆ ಇವರು 27 ಆದರು? ನಾವು 140 ಕೋಟಿ ಜನ ಇದ್ದೀವಿ, ಪ್ರಪಂಚದ 1/6 ನಾವು. ಆದರೂ ಏಕಾಗ್ರತೆ, ನಮ್ಮದು ಏಕತೆ ಮತ್ತು ಅಖಂಡತೆ ಸಮಗ್ರವಾಗಿದೆ. ನಾವು ಯುನೈಟ್ ಆಗಿದ್ದೀವಿ. ಇಷ್ಟೆಲ್ಲ ದ್ವಂದ್ವಗಳ ಬಗ್ಗೆ, ಇಷ್ಟೆಲ್ಲ ವಿರೋಧಾಭಾಸಗಳ ಬಗ್ಗೆ ನಮ್ಮ ದೇಶದ ಅಖಂಡತೆ ಮತ್ತು ಸಮಗ್ರತೆಯನ್ನು ಕಾಪಾಡ್ಕೊಂಡಿದ್ದೀವಿ ಅಂತಂದರೆ ಇದಕ್ಕೆ ಶಂಕರಾಚಾರ್ಯ ಸ್ಥಾಪಿಸ್ತಕ್ಕಂಥ 4 ಪೀಠಗಳು ಮತ್ತು ಅವರ ಅನುಯಾಯಿಗಳಾದ ನಾವು ಮಂತ್ರಿಗಳಲ್ಲಿ, ನದಿಗಳಲ್ಲಿರ್ಬೋದು ಅಥವಾ ಪಟ್ಟಣಗಳಿರ್ಬೋದು, ಪವಿತ್ರ ಯಾತ್ರಾ ಸ್ಥಳಗಳಿರ್ಬೋದು, ಇದನ್ನು ಮಂತ್ರಿಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮದು ಅಂತ ಕ್ಲೇಮ್ ಮಾಡ್ತಾ ಇದ್ವಿ. ಅದರಿಂದ ನಮ್ಮ ಏಕತೆ ಮತ್ತು ಅಖಂಡತೆ, ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಖಡಾಖಂಡಿತವಾಗಿ ಹೇಳ್ಬೋದು. ಇದನ್ನು ನಾವೆಲ್ಲರೂ ಗಮನದಲ್ಲಿಟ್ಕೋಬೇಕು. ಏನಾಗಿದೆ ಇವತ್ತಿನ ರಾಜಕೀಯ, ಈ ಥರ ಮಾಡ್ತಕ್ಕಂಥ ಜನಗಳು ಏನು ಮಾಡಿದ್ರು, ತಮ್ಮ ಮಕ್ಕಳನ್ನೆಲ್ಲ ಇಂಜಿನಿಯರ್ ಮಾಡಿದ್ರು, ಡಾಕ್ಟ್ರೇಟ್ ಮಾಡಿದ್ರು, ಅಮೇರಿಕಾ ಕಳಿಸಿದ್ರು, ಆಸ್ಟ್ರೇಲಿಯಾ ಕಳಿಸಿದ್ರು, ಇಂಗ್ಲೆಂಡ್ ಕಳಿಸಿದ್ರು, ದುಬೈ ಕಳಿಸಿದ್ರು. ಆದರೆ ಇಲ್ಲಿ ಉಳ್ಕೊಂಡ್ರವ್ರು ಯಾರು? 4-5 ಸರಿ ಫೇಲ್ ಆಗಿರ್ತಕ್ಕಂಥ BA BSc ಮಾಡ್ಕೊಂಡಿರ್ತಕ್ಕಂಥವ್ರು. ಈಗೇನು ಕಾಲೇಜ್ಗೂ ಹೋಗದೆ ಲಾ ಮಾಡ್ಕೊಂಬಿಟ್ಟು ಏನು ಮಾಡಿಬಿಟ್ರು, ಇವರಲ್ಲೂ ಕೆಲವರು ಪರ್ವರ್ಟೆಡ್ ಇದ್ದರು. ಅವರೇನು ಮಾಡಿದ್ರು, ರಾಜಕೀಯ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನೋಡಿ, ಶಾರ್ಟೆಸ್ಟ್ ವೇ ಆಫ್ ಮೇಕಿಂಗ್ ಮನಿ, ಫಾಸ್ಟೆಸ್ಟ್ ವೇ ಆಫ್ ಮೇಕಿಂಗ್ ಮನಿ ಇಸ್ ಪಾಲಿಟಿಕ್ಸ್. ನಮ್ಮ ಇಂಡಿಯಾದಲ್ಲೆಲ್ಲ ವರ್ಲ್ಡೇ ನಾವು ಇದು ನೋಡ್ಬೋದು. ನಾವು WWF ಟ್ರಂಪು ಯಾರೋ ಜರ್ನಲಿಸ್ಟ್ಗೆ ಮೂತಿ ಮೇಲೆ ಹೊಡೆದ್ರು. ಇದನ್ನು ಹಳೆ ಎಪಿಸೋಡಲ್ಲಿ ಮಾತಾಡಿದ್ವಿ. ಯಾಕೆ ಅಂತಂದರೆ ಈ ರಾಜಕೀಯ ಅನ್ನೋದೇ ಹೊಲಸೆದ್ದೋಯ್ತು. ಚರ್ಚಿಲ್ ಹೇಳ್ತಾರೆ ರೀ, ಇಂಡಿಯಾಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಪಕ್ವಾದ ಕಾಲ ಅಲ್ಲ ಇದು. ಯಾಕೆ ಅಂತಂದ್ರೆ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳ್ತೀವಿ. ಇದಕ್ಕೊಂತಹ ಉದಾಹರಣೆ ಹೇಳ್ತೀನಿ ಬನ್ನಿ. ಏನು ಅಂತಂದರೆ, ವರ್ಷ ಪೂರ್ತಿ ನಾವು ಟಿಪ್ಪು ಜಯಂತಿ ಮಾಡ್ತೀವಿ. ಟಿಪ್ಪು ಯಾರು ಅಂತಂದರೆ, ನಾನು ಒಮನ್ ದೇಶಕ್ಕೆ ಹೋಗಿದ್ದೆ. ಒಮನ್ ದೇಶದ ರಾಜಧಾನಿ ಬಂದ್ಬಿಟ್ಟು ಮಸ್ಕ್ಯಾಟಲ್ಲಿ ಸಮುದ್ರ ದಂಡೆ ಇದೆ. ಸಮುದ್ರ ದಂಡೆಯಲ್ಲಿ ಆಮೆಗಳು ಬರುತ್ತೆ, ಆಮೆಗಳು ರಾತ್ರಿ ಹೊತ್ತು ಬರ್ತವೆ, ಮತ್ತು ಡಾಲ್ಫಿನ್ ಬೀಚ್ ಇದೆ. ಅದು ಸಮುದ್ರ ದಂಡೆಗೆ ಹೋಗಬೇಕಾದ್ರೆ ಒಂದು ಕೋಟೆ ಬಾಗಿಲು ಸಿಗುತ್ತೆ. ಕೋಟೆ ಬಾಗಿಲು ನಾವು ಚಿತ್ರದುರ್ಗದ ಕೋಟೆ, ಅದು ಇದು ಕೋಟೆ ನೆನೆಸ್ಕೋತೀವಿ. ಇಷ್ಟು ದೊಡ್ಡ ಕೋಟೆ ಅಲ್ಲ, ಬಟ್ ಓಕೆ, 100-200 ಅಡಿ ಮಣ್ಣಿನ ಗೋಡೆ ಇದೆ. ಅದರಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಮ್ಯೂಸಿಯಮಲ್ಲಿ ಏನಾಗಿದೆ, ಅಲ್ಲಿ 16 ಜನ ಮುಸಲ್ಮಾನರು ನಮ್ಮ ದೇಶದಿಂದ ಹೋದರು, ಅವ್ರು ಇಂಡಿಯಾನ ರೂಲ್ ಮಾಡಿದ್ರು ಅಂತ ಬರ್ಕೊಂಡಿದ್ದಾರೆ. ನಾನು ಆಶ್ಚರ್ಯ ಆಯಿತು, ಓದ್ಕೋತ ನೋಡೋಣ ಅಂತ ಹೋದರೆ ಹೈದರಾಲಿ ಟಿಪ್ಪು ಸುಲ್ತಾನ್ ಉಲ್ಲೇಖ ಇದೆ. ಒಂದು ಬೋಟ್ ಇದೆ, ಬೋಟಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಅದ್ರಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಉಲ್ಲೇಖ ಇದೆ. ಇವರು ಇಂಡಿಯಾ ಪೂರ್ತಿ ರೂಲ್ ಮಾಡಿದ್ರಾ? ಇದು $1 ಮಿಲಿಯನ್ ಕ್ವಶ್ಚನ್ನು. ನಾವ್ಯಾರು ಹಿಂದೂಗಳಿದ್ದೀವಿ, ನಾವ್ಯಾರು ನಮ್ಮ ದೇಶ ಪ್ರೇಮನ ಮೊಟ್ಟ ಮೊದಲು ಸ್ಥಾನದಲ್ಲಿ ಇಟ್ಟಿದ್ದೀವಿ, ನಾವ್ಯಾರು ನಮ್ಮ ದೇಶಕ್ಕೋಸ್ಕರ ಟ್ಯಾಕ್ಸ್ ಕಟ್ತೀವಿ, ನಾವು ಯೋಚನೆ ಮಾಡಬೇಕಾದಂಥ ವಿಚಾರ. ಯಾಕೆ ಅಂತಂದರೆ, ಊಟ ಕೊಟ್ಟರೆ ಜೈ ಅನ್ನೋ ಕಾಲ ಹೊರಟೋಯ್ತು. ಇವತ್ತೇನಾಗಿದೆ, ರಾಜಕೀಯ ಎಲ್ಲಿಗೆ ಬಂದಿದೆ? ಈ ನೋಡಿ, 5 kg ಅಕ್ಕಿ ಕೊಟ್ಟರೆ ಯಾರನ್ನ ಗೆಲ್ಲಿಸ್ಬಿಟ್ವಿ. ಆ ಪುಣ್ಯಾತ್ಮ ಭಾಳ ಬುದ್ಧಿವಂತ. 5 ವರ್ಷ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿಬಿಡ್ತಾರೆ. 6ನೇ ವರ್ಷ ಎಲೆಕ್ಷನ್ ಬಂದಾಗ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಇಂಥವ್ರು ಬೇಕಾ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹೇಳುತ್ತೆ. ಇವರೇನು ಮಾಡ್ತಾರೆ, ಟೂಲ್ ಕಿಟ್ಗಳು ಮಾಡ್ತಾರೆ. ಟೂಲ್ ಕಿಟ್ಗಳು ಮಾಡಿಬಿಟ್ಟು ತಮ್ಮ ವಂಶ ಪಾರಂಪರ್ಯ, ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನೇ ರಾಜಕೀಯದಲ್ಲಿ ತರಬೇಕು, MP ಆಗಿ ಗೆಲ್ಲಿಸ್ಬೇಕು. ನೆಕ್ಸ್ಟ್ MP ಆಗಿ ಗೆದ್ದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು. ಇವ್ರು ಎಷ್ಟರ ಮಟ್ಟಿಗೆ ಬುದ್ಧಿವಂತರು ಅಂತಂದರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪ್ರಧಾನಮಂತ್ರಿ ಆಗ್ಬಿಡ್ತಾರೆ. ಟವಲ್ ಕೆಳಗೆ
ಹೆಗಲ ಮೇಲಿರೋ ಟವಲ್ ಆಗಲೇ ಸೊಂಟ ಕಟ್ಕೊಂಡ್ಬಿಟ್ಟಿದ್ದಾರೆ. ಇವರು ರಾಹುಲ್ ಗಾಂಧಿನೂ ಬೇಕಾದ್ರೆ ಎಡವಿಸ್ಬಿಟ್ಟು ತಾನು ಪ್ರಧಾನಮಂತ್ರಿ ಆಗ್ಬಿಡ್ತಾನೆ. ಇಷ್ಟು ಚಾಣಾಕ್ಷ ಇರ್ತಕ್ಕಂಥ ಮನುಷ್ಯ ನನ್ನ ಹೆಸರು ರಾಮ ಇದ್ದಾನೆ ಅಂತ ಹೇಳ್ತಾರೆ. ಇದನ್ನು ನಾವೆಲ್ಲ ಗಮನದಲ್ಲಿಡ್ತೀವಿ. ಇವೆಲ್ಲ ಟೂಲ್ ಕಿಟ್ಗಳು. ಏನು ಅಂದರೆ ಫೌಂಡೇಶನ್ ಹಾಕಿ ಇವಾಗಲೇ ರೆಡಿ ಮಾಡ್ಕೋತಾರೆ. ಹಾಗೆ ಏನಾಗಿದೆ, ನಮ್ಮ ಅತ್ಯಂತ ಚೆನ್ನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಏನೇನು ಮಾಡ್ಯಾರ ಅಂತ 2 ಉದಾಹರಣೆ ಕೊಟ್ಟಿದ್ದೀನಿ ಲಾಸ್ಟ್ ಎಪಿಸೋಡಲ್ಲಿ. ಅಂಥವ್ರ ಬಗ್ಗೆ ಟೂಲ್ ಕಿಟ್ ಮಾಡಿ ಏನಾಗಿದೆ ಅವ್ರ ಮೇಲೆ, ಅವ್ರು ತುಂಬ ಒಳ್ಳೆಯ ಮನುಷ್ಯ, ತುಂಬ ಡಿಸಿಪ್ಲಿನ್ಡ್, ತುಂಬ ರಾಷ್ಟ್ರಭಕ್ತ, ಏನು ಕರಪ್ಷನ್ ಇಲ್ಲದೆ ಇರ್ತಕ್ಕಂಥ ಮನುಷ್ಯ. ಸೊ ಅವನ್ನ ಟಾರ್ಗೆಟ್ ಮಾಡಬೇಕು, MP ಎಲೆಕ್ಷನ್ ಸೋಲಿಸ್ಬೇಕು. ಆ ದೃಷ್ಟಿಯಿಂದ ಏನು ಮಾಡಿದ್ರು, ಅದ್ಯಾರೋ ಅವ್ರ ಬ್ರದರ್ ಅಂತೆ, ವಿಕ್ರಮ್ ಸಿಂಹ ಅಂತೆ ನೋಡಿ, ಅವರು ಮರ ಕಡ್ದಿದ್ದಾರೆ ಅಂತ ಅಂದ್ಬಿಟ್ಟು ಪೊಲೀಸರೆಲ್ಲ ಇವ್ರ ಕೈ ಕೆಳಗೆ ಇರೋದು ಒಂದು FIR ಹಾಕಿಸ್ಬಿಟ್ರು. ಏನಾಗುತ್ತೆ, ಇದು ಸಹ ಟೂಲ್ ಕಿಟ್ಟ ಅನ್ನೋ ಸಂಶಯ ನಮಗೆ ಬರುತ್ತೆ. ಬಂದ ಮೇಲೆ ನಮ್ಮ ಉತ್ತರ ವೈಯಕ್ತಿಕವಾಗಿ ಅನ್ನೋ ಉತ್ತರನೇ ಇರುತ್ತೆ. ನಿಮ್ಮ ಉತ್ತರ ಏನಿರುತ್ತೆ ಗೊತ್ತಿಲ್ಲ, ಯೋಚನೆ ಮಾಡಿ. ಡರ್ಟಿ ಪಾಲಿಟಿಕ್ಸ್ ಅಂದರೆ ಈ ಥರ ಕಥೆಗಳನ್ನ ಹೆಣಿತಾರೆ ಮತ್ತು ಟ್ರ್ಯಾಪ್ ಮಾಡ್ತಾರೆ. ಹನಿ ಟ್ರ್ಯಾಪ್ ಅಂತ ಕೇಳಿದ್ದೀವಿ ನಾವು. ಮಾಡ್ತಾರೆ, ಮಾಡಿಬಿಟ್ಟು ಏನಾಗುತ್ತೆ, ಯಾರೋ ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ಕಾಲೆಳೆದ ಭೂಮಿ ಮೇಲೆ ಕೂರಿಸ್ಬಿಡ್ತೀವಿ. ಕಂತ್ರಿ ಆಟ ಮಾಡೋರು ಗೆದ್ದುಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾರೆ. 60 ವರ್ಷದಲ್ಲಿ ನಾವು ನೋಡಿದ್ದೀವಿ ಈ ಥರ ಅನುಭವಗಳನ್ನ. ಇದು ಬೇಕಾ, ಪುನರಾವರ್ತನೆ ಆಗಬೇಕಾ?